ನಿಖರವಾದ ಅಳತೆಯಲ್ಲಿ ಮನೆಯಲ್ಲೇ ಪಾವ್ ಭಾಜಿ ಮಸಾಲ ಪುಡಿ ಮಾಡುವ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಈ ಥರ ಸ್ಪೂನಲ್ಲಿ ಅಳತೆ ಹೇಳಿದ್ದೀವಿ. ಬೇಕಾಗುವ ಸಾಮಗ್ರಿಗಳು: ಧನಿಯಾ 28 ಗ್ರಾಮ್ ಅಥವಾ 10 ಸ್ಪೂನು, ಜೀರಿಗೆ 10 ಗ್ರಾಮ್ ಅಥವಾ 2.25 ಸ್ಪೂನು, ಸೋಂಪು 8 ಗ್ರಾಮ್ ಅಥವಾ 2 ಸ್ಪೂನು, ಕರಿಮೆಣಸು 4 ಗ್ರಾಮ್ ಅಥವಾ 1 ಸ್ಪೂನು, ಆಮ್ಚೂರ್ ಪೌಡರ್ 5 ಗ್ರಾಮ್ ಅಥವಾ 1 ಸ್ಪೂನು, ಅರಿಶಿನ 3 ಗ್ರಾಮ್ ಅಥವಾ ಅರ್ಧ ಸ್ಪೂನು, ಹೋಟೆಲ್ ಸ್ಪೆಷಲ್ ಇಂಗು 1/4 ಸ್ಪೂನು, ಬ್ಯಾಡಗಿ ಮೆಣಸಿನಕಾಯಿ 18 ಗ್ರಾಮ್ ಅಥವಾ 8ರಿಂದ 9 ನಂಬರ್, ಗುಂಟೂರು ಮೆಣಸಿನಕಾಯಿ 1 ಗ್ರಾಮ್ ಅಥವಾ 2 ನಂಬರ್, ಲವಂಗ 6 ನಂಬರ್, ಅನಾನಸ್ ಹೂವು 1 ಗ್ರಾಮ್ ಅಥವಾ 2 ಚಿಕ್ಕದು, ದೊಡ್ಡದಾದರೆ 1, ಕರಿ ಏಲಕ್ಕಿ 2 ಗ್ರಾಮ್ ಅಥವಾ 5 ನಂಬರು, ಏಲಕ್ಕಿ 1 ಗ್ರಾಮ್ ಅಥವಾ 2 ನಂಬರು, ಚಕ್ಕೆ 2 ಗ್ರಾಮ್ ಅಥವಾ 4 ಇಂಚು, ಪಲಾವ್ ಎಲೆ 2 ಗ್ರಾಮ್ ಅಥವಾ 4ರಿಂದ 5 ನಂಬರು, ಜಾಕಾಯಿ ಸ್ವಲ್ಪ. ಮೊದಲು ಬಾಣಲೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ. ಬಾಣಲೆಗಾದ್ಮೇಲೆ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ಟವ್ವು ಲೋ ಫ್ಲೇಮಲ್ಲಿರಲಿ. ಎಣ್ಣೆ ಕಾದ್ಮೇಲೆ ಅನಾನಸ್ ಹೂವು ಹಾಕಿ ಕೈ ಆಡಿಸಿ, ಚಕ್ಕೆ ಹಾಕಿ ಕೈ ಆಡಿಸಿ, ಜಾಕಾಯಿ ಹಾಕಿ, ಲವಂಗ ಏಲಕ್ಕಿ ಕಾಳುಮೆಣಸು ಒಟ್ಟಿಗೆ ಹಾಕಿ ಸ್ವಲ್ಪ ಹುರಿಯಿರಿ. ಅರ್ಧದಷ್ಟು ಹುರಿದ ಮೇಲೆ ಪಲಾವ್ ಎಲೆ ಹಾಕಿ ಹುರಿಯಿರಿ. ನೋಡಿ, ಕಾಳುಮೆಣಸು ಪಟ್ಪಟ ಅಂತ ಸಿಡಿತಾ ಇದೆ. ಎಲ್ಲ ಸಿಡಿದ ಮೇಲೆ ತೆಗೆದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಮತ್ತು ಬಾಣಲೆ ಒಲೆ ಮೇಲಿಡಿ. ಲೋ ಫ್ಲೇಮಲ್ಲೇ ಇಟ್ಕೋಬೋದು, ಇಲ್ಲ ಅಂದರೆ ಒಂಚೂರು ಫ್ಲೇಮ್ ಜಾಸ್ತಿ ಮಾಡ್ಕೋಬೋದು. ಮೆಣಸಿನಕಾಯಿ ಹಾಕಿ ಹುರಿಯಿರಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಧನಿಯಾ ಹಾಕಿ ಹುರಿಯಿರಿ. ಧನಿಯಾ ಬಿಸಿ ಆದಮೇಲೆ ಸೋಂಪು ಹಾಕಿ 4 ಸಾರಿ ಕೈ ಆಡಿಸಿ. ಜೀರಿಗೆ ಹಾಕಿ ಹುರಿಯಿರಿ. ನೋಡಿ, ಈ ಥರ ಬಣ್ಣ ಬದಲಾಗ್ತಾ ಇರುತ್ತೆ. ಧನಿಯಾ ಜೀರಿಗೆ ಸ್ಮೆಲ್ ಬಂದಾಗ ಸ್ಟವ್ ಆಫ್ ಮಾಡಿ ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಈಗ ಹುರಿದ ಪದಾರ್ಥಗಳು ಆರಿ ತಣ್ಣಗಾಗಿದೆ. ಪುಡಿ ಮಾಡೋಣ. ಮಿಕ್ಸಿ ಜಾರ್ ತಗೊಂಡು ಹುರಿದ ಪದಾರ್ಥಗಳನ್ನು ಹಾಕಿ, ಅರಿಶಿನ ಹಾಕಿ, ಆಮ್ಚೂರ್ ಪುಡಿನೂ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ, ಲಿಡ್ ಮುಚ್ಚಿ ಎಲ್ಲ ನುಣ್ಣಗೆ ಪುಡಿ ಮಾಡಿ ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ನೋಡಿ, ಈ ಥರ ನುಣ್ಣಗೆ ಪುಡಿ ಆದರೆ ಸಾಕಾಗುತ್ತೆ. ಈಗ ಪಾವ್ ಭಾಜಿ ಮಸಾಲ ಪುಡಿ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.